ಆತ್ಮೀಯ ನನ್ನ ನೆಚ್ಚಿನ ಬಾವಿ ಅಗ್ನಿವೀರರಿ, ನಾಳೆಯಿಂದ ಅಂದರೆ ಇದೇ ತಿಂಗಳು 30ನೇ ತಾರೀಕಿನಿಂದ ಅಗ್ನಿವೀರ ಆರ್ಮಿ ಪರೀಕ್ಷೆ ಪ್ರಾರಂಭವಾಗ್ತಾಯಿದೆ. ಪರೀಕ್ಷೆ ಬರೆಯಲು ಹೊರಟಂಥ ಎಲ್ಲ ನನ್ನ ನೆಚ್ಚಿನ ಭಾವಿ ಅಗ್ನಿವೀರರಿಗೆ ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲಿಗೆ ವತಿಯಿಂದ ಎಲ್ಲರಿಗೂ ನಾನು ಆಲ್ ದಿ ಬೆಸ್ಟ್ ಅಂತ ಹೇಳ್ತೀನಿ. ಅಭ್ಯರ್ಥಿಗಳೇ, ನೀವು ಈಗಾಗಲೇ ಸಾಕಷ್ಟು ಸ್ಟಡಿ ಮಾಡಿಕೊಂಡು ಪರೀಕ್ಷೆಯನ್ನು ಬರೀಲಿಕ್ಕೆ ಹೊರಟಿದ್ದೀರಿ. ಈಗಾಗಲೇ ನಾನು ಪರೀಕ್ಷೆಗೆ ಹೋಗುವಾಗ ಏನೇನು ದಾಖಲಾತಿಗಳನ್ನು ತೆಗೆದುಕೊಂಡು ಹೋಗಬೇಕು ಅಂತಕ್ಕಂಥ ಸಂಪೂರ್ಣ ಮಾಹಿತಿಯನ್ನು ಹೇಳಿದ್ದೇನೆ. ಆದರೂ ಇನ್ನೊಂದು ಸಲ ನಿಮಗೆ ನೆನಪು ಮಾಡಿಕೊಡ್ತೀನಿ. ಇಂಪಾರ್ಟೆಂಟ್ ಒಂದೇದು ಅಡ್ಮಿಟ್ ಕಾರ್ಡು, ಅದರ ಜೊತೆ ಆಧಾರ್ ಕಾರ್ಡು, ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ರೀಸೆಂಟಾಗಿ ತೆಗೆಸಿರ್ತಕ್ಕಂಥ 2 ಫೋಟೋ, ಆಮೇಲೆ 2 ಪೆನ್ನು, ಬ್ಲ್ಯಾಕ್ ಮತ್ತು ಬ್ಲೂ, ಇವು ಇಂಪಾರ್ಟೆಂಟ್ ಅದಾವು. ನಿಮ್ದು ಏನಾದರೂ ಆಧಾರ್ ಕಾರ್ಡು ಮತ್ತು ಮಾರ್ಕ್ಸ್ ಕಾರ್ಡ್ನಲ್ಲಿ ತಂದೆ ಹೆಸರಾಗಲಿ ಅಥವಾ ನಿಮ್ಮ ಹೆಸರಾಗಲಿ ಹಿಂದೆ ಮುಂದಾಗಿತ್ತು ಅಥವಾ ಮ್ಯಾಚ್ ಸರಿಯಾಗಿ ಆಗ್ತಾ ಇರಲಿಲ್ಲ, ನಿಮ್ಗೇನಾದರೂ ಡೌಟ್ ಅನ್ನಿಸ್ತಿತ್ತಂದ್ರೆ ಅದರ ಜೊತೆ ಏನಪ್ಪ ಅಂದ್ರೆ ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ ಸಹಿತ ತೆಗೆದುಕೊಂಡು ಹೋಗ್ರಿ. ಅಭ್ಯರ್ಥಿಗಳೇ, ಯಾರೂ ಏನೂ ಟೆನ್ಷನ್ ಮಾಡ್ಕೋಬೇಡಿ, ಭಯ ಪಡಬೇಡಿ. ಪರೀಕ್ಷೆ ಅಂದಾಗ ಎಲ್ಲರಿಗೂ ಎದೆ ಡವ ಅಂತಿರ್ತೈತಿ. ಯಾಕಂದ್ರೆ ಕ್ವಶನ್ ಪೇಪರ್ ಯಾವ ರೀತಿ ಇರ್ತದೆ, ನಾವು ಯಾವ ರೀತಿ ಬಿಡಿಸ್ಬೇಕು ಅಂತೇಳಿ ಮೊದಲಿಗೆ ಎಲ್ಲರಿಗೂ ಒಂಥರ ಎದೆ ಡವ ಇರ್ತೈತಿ. ಯಾಕಂದ್ರೆ ಈಗಾಗಲೇ ಸಾಕಷ್ಟು ನೀವು ಅಭ್ಯಾಸವನ್ನು ಮಾಡಿದಿರಿ, ಸ್ಟಡಿಯನ್ನು ಮಾಡಿದಿರಿ. ಅಭ್ಯರ್ಥಿಗಳೇ, ಈಗ ಪರೀಕ್ಷೆಗಾಗಿ ಸಿದ್ಧಾಗಿ ನೀವು ವಿದ್ಯೆ ಮಾಡಲಿಕ್ಕೆ ಸಿದ್ಧಾಗಿ ತಯಾರಾಗಿ ಹೋಗಿದ್ದೀರಿ. ಅಭ್ಯರ್ಥಿಗಳು, ಹಾಗಾದರೆ ವಿದ್ಯದಲ್ಲಿ ನೀವು ಗೆದ್ದು ಬಂದೇ ಬರಬೇಕು. ನೀವು 100% ಗೆದ್ದು ಬರ್ತೀರಿ ಅಂತೇಳಿ ನಾನು ಹೇಳ್ತೀನಿ. ಯಾಕಂದರೆ ಬಹಳಷ್ಟು ಜನ ವಿದ್ಯಾರ್ಥಿಗಳು ಇಂಡಿಯನ್ ಆರ್ಮಿಯನ್ನು ಸೇರಬೇಕು, ಭಾರತಾಂಬೆ ಸೇವೆಯನ್ನು ಮಾಡಬೇಕು ಅಂಥೇಳಿ ಕನಸನ್ನು ಕಟ್ಟಿಕೊಂಡು ರಾತ್ರಿ ಹಗಲು ಎನ್ನದೇ ಅಭ್ಯಾಸವನ್ನು ಮಾಡಿ ನೀವು ಪರೀಕ್ಷೆ ಬರೆಯಲು ಹೊರಟಿದ್ದೀರಿ. ಅಂದಾಗ ನೀವು 100ಕ್ಕೆ 100 ಗ್ಯಾರಂಟಿಯಾಗಿ ನಿಮ್ಮ ಜೀವನದ ಗುರಿಯನ್ನು ನೀವು ಮುಟ್ಟುತ್ತೀರಿ. ಅಗ್ನಿವೀರ ಆರ್ಮಿ ಪರೀಕ್ಷೆಯನ್ನು ಪಾಸ್ ಆಗ್ತೀರಿ ಅಂತಕ್ಕಂಥ ನಂಬಿಕೆ ನನಗಿದೆ ಅಭ್ಯರ್ಥಿಗಳೇ. ಅದೇ ರೀತಿಯಾಗಿ 7 ತಾರೀಕದಂದು ವುಮನ್ ಮಿಲಿಟ್ರಿ ಪೊಲೀಸ್ ಅಂದರೆ ಮಹಿಳಾ ಅಭ್ಯರ್ಥಿಗಳು ಸಹಿತ 7/7/2025 ಮಹಿಳಾ ಅಭ್ಯರ್ಥಿಗಳಿಗೆ ಸಹಿತ ಪರೀಕ್ಷೆ ಅದ. ಎಲ್ಲ ಮಹಿಳಾ ಅಭ್ಯರ್ಥಿಗಳಿಗೂ ನಾನು ಆಲ್ ದಿ ಬೆಸ್ಟ್ ಹೇಳ್ತೀನಿ. ಅಭ್ಯರ್ಥಿಗಳೇ, ನಿಮಗೆಲ್ಲರಿಗೂ ಗೊತ್ತಿರಲಿ. ಯಾಕಂದರೆ ಪರೀಕ್ಷೆ ಮುಗಿದ ಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಬೆಂಗಳೂರು ಯಾರೋ ಮತ್ತು ಮಂಗಳೂರು ಯಾರೋ ಮೊದಲಿಗೆ ಫಿಸಿಕಲ್ ಮತ್ತು ಮೆಡಿಕಲ್ ರ್ಯಾಲಿ ನಡೀತವೆ. ನಂತರ ಬೆಳಗಾವಿ ಯಾರಿಗೆ ಸಂಬಂಧಪಟ್ಟ ಹಾಗೆ ಫೈನಲ್ ಆಗಿ ಅಂದರೆ ಲಾಸ್ಟಕ್ಕೆ ನಡೀತದೆ. ಅವ್ರಿಗೆ ಸ್ವಲ್ಪ ಟೈಮ್ ಸಿಗ್ತದೆ. ಆದ್ದರಿಂದ ಬೆಂಗಳೂರು ಯಾರು, ಮಂಗಳೂರು ಯಾರು, ಅದ್ರ ಜೊತೆ ಬೆಳಗಾವಿ ಯಾರು, 3 ಯಾರದವ್ರು ಏನು ಮಾಡಬೇಕಪ್ಪ ಅಂದರೆ ಪರೀಕ್ಷೆ ಮುಗಿದ ಮೇಲೆ ನೆಕ್ಸ್ಟ್ ಫಿಸಿಕಲನ್ನು ರನ್ನಿಂಗ್ ಪ್ರಾಕ್ಟೀಸ್ ಮಾಡೋದನ್ನು ಬಿಡಬೇಡ್ರಿ, ಸ್ಟಾರ್ಟ್ ಮಾಡೇ ಬಿಡಬೇಕು. ಅದ್ರ ಜೊತೆ ಇನ್ನೊಂದು ಎಲ್ಲ ಅಭ್ಯರ್ಥಿಗಳಿಗೆ ಒಂದು ಮಾತನ್ನು ಹೇಳ್ತೀನಿ ನಾನು. ಪರೀಕ್ಷೆ ಮುಗಿದ ಮೇಲೆ ಏನು ಮಾಡ್ತಾರಪ್ಪ ಅಂದರೆ ಅಭ್ಯರ್ಥಿಗಳು ಪರೀಕ್ಷೆ ಮುಗೀತು, ನಾ ಇನ್ನು ಓದಂಗಿಲ್ಲ, ಪರೀಕ್ಷೆ ಮುಗಿದ ನೆಕ್ಸ್ಟ್ ಫಿಸಿಕಲ್ ಅಷ್ಟೇ. ಆ ರೀತಿ ಭಾಳಷ್ಟು ಜನ ಅಭ್ಯರ್ಥಿಗಳು ಆ ರೀತಿ ಮಾಡ್ತಾರೆ. ದಯವಿಟ್ಟು ಆ ರೀತಿ ಮಾಡೋಕ್ಕೆ ಹೋಗಬೇಡ್ರಿ. ನೀವು ಎಲ್ಲಿ ತನಕ ನಿಮ್ಮ ಸ್ಟಡಿಯನ್ನು, ನಿಮ್ಮ ಓದನ್ನು ನಿಲ್ಲಿಸಬಾರ್ದಪ್ಪ ಅಂದ್ರೆ ನೀವು ಸಿಲೆಕ್ಷನ್ ಆಗಿ ಕೈಯಾಗ ಆರ್ಡರ್ ಕಾಪಿ ತಗೋತನ ನಿಮ್ಮ ಓದನ್ನು ಯಾವಾಗೂ ನಿಲ್ಲಿಸಬಾರ್ದು, ನಿಮ್ಮ ಫಿಸಿಕಲ್ ಪ್ರಾಕ್ಟೀಸನ್ನು ಯಾವಾಗೂ ನಿಲ್ಲಿಸಬಾರ್ದು. ನಿರಂತರವಾಗಿರಬೇಕು. ನಿರಂತರವಾಗಿದ್ದರೆ ಒಂದು ಆಗಲಿಲ್ಲ ಅಂದರೆ ಮತ್ತೊಂದು 100ಕ್ಕೆ 100 ಗ್ಯಾರಂಟಿ ನೀವು ಸಿಲೆಕ್ಟ್ ಆಗ್ತೀರಿ ಅಭ್ಯರ್ಥಿಗಳೇ. ಆದ್ದರಿಂದ ಅಭ್ಯರ್ಥಿಗಳು ಆರಾಮಾಗಿ ಹೋಗ್ರಿ. ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಅದ. ಈ ಸಲ ಯಾವುದೇ ರೀತಿ ನೆಗೆಟಿವ್ ಮಾರ್ಕ್ಸ್ ಇಲ್ಲ, ಆರಾಮ್ ಪರೀಕ್ಷೆಯನ್ನು ಬರಿಬೋದು. 50 ಪ್ರಶ್ನೆಗೆ 100 ಅಂಕಗಳಿರ್ತವೆ. ಒಂದು ಪ್ರಶ್ನೆಗೆ ಎಷ್ಟಪ್ಪ ಅಂದರೆ 2 ಮಾರ್ಕ್ಸ್ ಇರ್ತವೆ ಅಭ್ಯರ್ಥಿಗಳೇ. ಪ್ರತಿಯೊಂದು ಪ್ರಶ್ನೆಯೂ ಭಾಳ ಇಂಪಾರ್ಟೆಂಟ್ ಇರ್ತದೆ. ಅದೇ ರೀತಿಯಾಗಿ ನೀವು ಟೈಮನ್ನು ಕವರ್ ಮಾಡಬೇಕು. 1 ತಾಸಿನಲ್ಲಿ ಪರೀಕ್ಷೆಯನ್ನು ಕಂಪ್ಲೀಟ್ ಮಾಡಬೇಕಾಗ್ತದೆ. 1 ತಾಸಿನಾಗ ನೀವು ಪರೀಕ್ಷೆಯನ್ನು ಕಂಪ್ಲೀಟ್ ಮಾಡ್ಬೇಕಾದ್ರೆ ನಿಮ್ಮದೇ ಆದಂಥ ಒಂದು ಟೈಮ್ ಟೇಬಲ್ ಮಾಡ್ಕೋಬೇಕು. ಯಾವ ರೀತಿ ಮಾಡ್ಕೋಬೇಕಪ್ಪ ಅಂದರೆ ಮೊದಲಿಗೆ ಏನು ತೊಗೋಬೇಕಂದ್ರೆ ಜನರಲ್ ನಾಲೆಜ್ ನೇರವಾದ ಕ್ವಶನ ನೇರವಾಗಿ ಆನ್ಸರ್ ಇರ್ತದೆ. ಯಾವುದೇ ರೀತಿ ಸಮಯ ವ್ಯರ್ಥ ಆಗೋದಿಲ್ಲ. ಅದರ ನಂತರ ನೆಕ್ಸ್ಟ್ ಬರೋದು ಯಾವುದಪ್ಪ ಅಂದರೆ ಸೈನ್ಸು ಸಹಿತ ನೇರವಾಗಿ ಕ್ವಶನ ನೇರವಾಗಿ ನೀವು ಆನ್ಸರನ್ನು ಮಾಡ್ತೀರಿ. ಕೆಲವೊಂದಕ್ಕೆ ಮಾತ್ರ ಸೂತ್ರಗಳನ್ನ ಬಳಸಬೇಕಾಗ್ತದೆ ಅಭ್ಯರ್ಥಿಗಳೇ. ಇದಾದ ನಂತರ ನೆಕ್ಸ್ಟ್ ಯಾವ್ದು ತಗೋಬೇಕಪ್ಪ ಅಂದ್ರೆ ಮೆಂಟಲ್ ಎಬಿಲಿಟಿನೂ ಈಸಿ ಇರ್ತದೆ. 5 ಕ್ವಶನ್ ಇರ್ತಾವೆ, ಅದು ಈಸಿ ಇರ್ತದೆ. ಆರಾಮಾಗಿ ನೀವು ಅಲ್ಲಿ ಬಿಡಿಸ್ಬೋದು. ಅದಾದ ನಂತರ ಲಾಸ್ಟಿಗೆ ಏನಪ್ಪ ಅಂದ್ರೆ ಮ್ಯಾಥ್ಸ್ 15 ಕ್ವಶನ 30 ಮಾರ್ಕ್ಸ್ ಅಭ್ಯರ್ಥಿಗಳೇ. ಹಾಗಾದರೆ 50 ಕ್ವಶನ್ಗೆ 100ಕ್ಕೆ 90 ತನಕ ನೀವು ತೊಗೋಬೋದು ಈ ಸಲ. ಯಾಕಂದರೆ ನೆಗೆಟಿವ್ ಮಾರ್ಕ್ಸ್ ಇಲ್ಲ. ಫಸ್ಟ್ ಏನು ಮಾಡಬೇಕಪ್ಪ ಅಂದರೆ ಕರೆಕ್ಟ್ ಎಕ್ಯುರೇಟಾಗಿ ಎಷ್ಟು ಬರ್ತಾವೆ ಅಷ್ಟು ಕರೆಕ್ಟಾಗಿ ಹಾಕೋತೋಗ್ರಿ ಫಸ್ಟ್ನೇ ರೌಂಡು. 2ನೇ ರೌಂಡ್ ಏನಪ್ಪ ಅಂದರೆ ಮತ್ತು ನಾ ಯಾವ ಬಿಟ್ಟನಿ ಯಾವ ನನಗೆ ಬರ್ತಾವೆ 2ನೇ ರೌಂಡ್ನೇ ಹಾಕೋತ ಬರಬೇಕು. ಲಾಸ್ಟ್ ಫೈನಲ್ ರೌಂಡ್ ಅಂದರೆ 3rd ರೌಂಡ್ ಯಾವ ರೀತಿ ಬರಬೇಕಪ್ಪ ಅಂದರೆ ದೇವ್ರಂಕಿ. ನಿಮ್ಗೆಲ್ಲರಿಗೂ ಗೊತ್ತೈತಿ. ಲಾಸ್ಟ್ ದೇವ್ರಂಕಿ ರೀ. ನಿಮ್ಮ ಗೆಸ್ ಮೇಲೆ ಅಂದಾಜು ಒಂದು ಕ್ವಶನ್ನು 4 ಆಪ್ಷನು, ಇದಕ್ಕೆ ಯಾವುದು ಆನ್ಸರ್ ಕರೆಕ್ಟ್ ಎಕ್ಯುರೇಟ್ ಆಗ್ಬೋದು ತಿಳ್ಕೊಂಡು ದೇವ್ರಂಕಿಯನ್ನು ಲಾಸ್ಟ್ ಫೈನಲ್ ಬಂದು ಹಾಕ್ಬೇಕು. ಮತ್ತು ಫಸ್ಟ್ಗೆ ಸ್ಟಾರ್ಟಿಂಗೇ ದೇವ್ರಂಕಿ ಹಾಕೋತ ಹೋಗಿರಿ. ಮತ್ತು ಆ ರೀತಿ ಹೋದರೆ ಮೈನಸ್ ಅಂದರೆ ಆ ರೀತಿ ನೀವು ಹಾಕೋತ ಹೋದ್ರಪ್ಪ ಅಂದ್ರೆ ಮಾರ್ಕ್ಸ್ ನಿಮ್ಗೆ ಕಡಿಮೆ ಆಗ್ತದೆ. ಫಸ್ಟ್ನೇ ರೌಂಡ್, 2ನೇ ರೌಂಡ್, 3ನೇ ರೌಂಡಿಗೆ ದೇವ್ರಂಕಿ ಬರಬೇಕು. ಅದು ಗೆಸ್ ಮೇಲೆ ಕರೆಕ್ಟಾಗಿ ಫೈನಲ್ ಮಾಡಿರಿ. 50ಕ್ಕೂ 50 ಏನು ಮಾಡಿರಪ್ಪ ಅಂದ್ರೆ ಮಾರ್ಕ್ ಮಾಡಿರಿ. ಆ ರೀತಿ ಮಾಡಿರಪ್ಪ ಅಂದ್ರೆ ನೀವು 50-40 ಎಕ್ಯುರೇಟ್ ಮಾಡಿರು ಅಲ್ಲಿ 10 ಕ್ವಶನ್ಗೆ ನೀವು ದೇವ್ರ ಅಂಕಿ ಹಾಕಿರು
5ರಿಂದ 6 ಕ್ವಶನ್ ನಿಮ್ಮ ಏನಾಕಪ್ಪ ಅಂದರೆ ಕರೆಕ್ಟ್ ಆಕ. ಯಾಕಂದ್ರೆ ನೀವು ಸ್ಟಡಿ ಮಾಡಿರ್ತೀರಿ, ನಿಮ್ಮ ಗೆಸ್ ಮಾಡೋ ಥಿಂಕ್ ಮಾಡೋ ಶಕ್ತಿ ನಿಮ್ಮಲ್ಲಿ ಇರ್ತದೆ. ಯಾವ ಕ್ವಶನ್ಗೆ ಯಾವ ಆನ್ಸರ್ ಅನ್ನೋದು ನೀವು ದೇವ್ರ ಅಂಕಿ ಹಾಕಿರೋ ಸಹಿತ ಸರಿಯಾಗುವಂಥ ಚಾನ್ಸ್ ಇರ್ತದೆ. ಅಭ್ಯರ್ಥಿಗಳೇ, ನೀವು ಇಂಡಿಯನ್ ಆರ್ಮಿಯನ್ನು ಸೇರಬೇಕು, ಭಾರತಾಂಬೆ ಸೇವೆಯನ್ನು ಮಾಡಬೇಕು ಅಂಥೇಳಿ ಕನಸನ್ನು ಕಟ್ಟಿಕೊಂಡು ಹೋಗಿದ್ರಿ. ನಿಮ್ಮ ಮನೆಯ ದೇವರನ್ನು ನೆನಪು ಮಾಡಿಕೊಂಡು, ನಿಮ್ಮ ತಂದೆ ತಾಯಿಯನ್ನು ನೆನಪು ಮಾಡಿಕೊಂಡು, ಸರಿಯಾಗಿ ಯಾವುದೇ ಟೆನ್ಷನ್ ಇಲ್ಲದೆ ಆರಾಮವಾಗಿ ಪರೀಕ್ಷೆಯನ್ನು ಬರೀರಿ. ಪರೀಕ್ಷಾ ಸೆಂಟ್ರಕ್ಕೆ ಪರೀಕ್ಷಾ ಟೈಮಿಂಗ್ ಏನು ಕೊಟ್ಟಾರ 1 ತಾಸು ಮುಂಚಿತವಾಗಿ ಅಲ್ಲಿ ಹೋಗಿರಿ. ಇದ್ರಿಪ್ಪ ಅಂದ್ರೆ ಆರಾಮವಾಗಿ ನೀವು ಪರೀಕ್ಷೆಯನ್ನು ಬರೀಬೋದು. ಅಭ್ಯರ್ಥಿಗಳೇ, ಯಾರ್ಯಾರು ಎಲ್ಲೆಲ್ಲಿ ಸೆಂಟ್ರ್ಗಳು ಬಂದಾವ, ಆಮೇಲೆ ಪರೀಕ್ಷೆ ಯಾವಾಗದಾವ ಅಂತಕ್ಕಂಥ ಕಮೆಂಟ್ ಮೂಲಕ ಅಭ್ಯರ್ಥಿಗಳೇ ತಿಳಿಸಿ. ಪರೀಕ್ಷೆ ಬರೆಯಲು ಹೊರಟಂಥ ಎಲ್ಲ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಮತ್ತೊಮ್ಮೆ ಆಲ್ ದಿ ಬೆಸ್ಟ್. ನಮ್ಮ ಸಂಸ್ಥೆಯಲ್ಲಿ SSC-GD ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಗೆ ತರಬೇತಿ ಕೊಡಲಾಗುವುದು. ಪ್ರವೇಶ ಪ್ರಾರಂಭವಾಗಿದೆ. ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ತರಬೇತಿಗೆ ಪ್ರವೇಶ ಪ್ರಾರಂಭವಾಗಿವೆ. ಸಂಪರ್ಕಿಸಿ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC-GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ. ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.